ಹೊಸ ಥರ ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ಆಗಲಿ ಮನೆ ಮಂದಿಗೆ ಆಗಲಿ ಇಷ್ಟಪಟ್ಟು ತಿಂತಾರೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿರಿ, ಬೇಕಾದ್ರೆ ನನ್ನ ನೆನೆಸ್ತೀರಿ ನೀವು, ಗ್ಯಾರಂಟಿ. ಆ ರೀತಿ ನಾನು ಹೊಸ ಥರ ಒಂದು ಲಂಚ್ ಬಾಕ್ಸಿಗಾಗಲಿ ಸ್ನ್ಯಾಕ್ಸಿಗಾಗಲಿ ನಿಮಗೆ ಬ್ರೇಕ್ಫಾಸ್ಟಿಗೆ ಆಗಲಿ ಮಾಡಿ ತೋರಿಸಿ ನೋಡಿರಿ. ಮತ್ತು ಕಡಿಮೆ ಪದಾರ್ಥ ಒಳಗೆ ಯಾವ ರೀತಿ ಮಾಡಬೇಕು, ಮಕ್ಳಿಗೆ ಲಂಚ್ ಬಾಕ್ಸ್ ಇದು ಕಟ್ಟಿಬಿಟ್ರಪ್ಪ ಅಂದ್ರೆ ದಿನ ಸ್ಕೂಲಿಗೆ ಹೊಲಕ್ಕೆ ಒಲ್ಲ ಅನ್ನಂಗಿಲ್ಲ. ಅವು ಅಷ್ಟು ಖುಷಿದಿಂತ್ರ ತಾವೇ ಹೊಡ್ಕೊತ ಊಟ ಮಾಡಿ ಹೋಗ್ಬಿಡ್ತಾರೆ ನೋಡ್ರಿ ಅವರು. ಯಾವ ರೀತಿ ಮಾಡೋದು ತಂದು ನೋಡೋಣ ಈಗ ನೋಡಿರಿ, ಒಂದು ಕಪ್ಪಿನಟ್ಟು ನಾನು ರವೆ ತೊಗೊಂಡಿನಿ ರೀ, ಉಪ್ಪಿಟ್ಟು ರವೆ. ಅರ್ಧ ಕಪ್ಪ ಮೊಸರು, ಸ್ವಲ್ಪ ಚಿಟಿಕೆಯಷ್ಟು ಅಜ್ವಾನ, ಚಿಟಿಕೆಯಷ್ಟು ಜೀರಿಗೆ. ಮತ್ತು ಈಗ ನೋಡಿರಿ ನಾನು ಇನ್ನೂ ಹಾಕ್ಕೊಳತ್ತೀನಿ ನೋಡಿರಿ. ಮತ್ತು ಸ್ವಲ್ಪ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಬೇಕು ರೀ. ನೆನಪಿರಲಿ, ಉಪ್ಪು, ಜೀರಿಗೆ, ಅಜ್ವಾನು ಮತ್ತು ಸ್ವಲ್ಪ ಸೋಡಾ ಪುಡಿ ಹಾಕೋರಿ. ಅಡುಗೆ ಸೋಡಾನು ಹಾಕೋಬೋದು ರೀ. ಈಗ ನೋಡಿರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ನೋಡಿರಿ ಲಾಸ್ಟಿಗೆ. ಸ್ವಲ್ಪನೇ ನೀರು ಹಾಕೋತಾ ಮಿಕ್ಸ್ ಮಾಡ್ಬೇಕು ರೀ ಇದು. ಮತ್ತು ಈಗ ಸ್ವಲ್ಪ ಉಪ್ಪು ಕಂಬಿದ್ದು ಉಪ್ಪು ಹಾಕ್ಕೊಂಡೆ ನೋಡಿರಿ ನಾನು. ಮತ್ತು ಇನ್ನೂ ಹಾಕೋದಂತ್ರ ಉಬ್ಬಿ ಬರ್ತದೆ ರೀ ಹಿಟ್ಟು. ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡೆ ನೋಡಿರಿ. ಜೀರಿಗೆ ಜಾಸ್ತಿ ಹಾಕೋದಂತ್ರ ಜೀರ್ಣಕ್ರಿಯೆ ಕರೆಕ್ಟಾಗಿ ಮಕ್ಕಳಿಗೆ ಮತ್ತು ಹೆಲ್ತಿಗೂ ಒಳ್ಳೇದೈತಂದು ಹಾಕೈತೆ ನೋಡಿರಿ. ಸ್ವಲ್ಪ ನೀರು ಹಾಕೊಂಡು ಕೈಲಿ ಮಿಕ್ಸ್ ಮಾಡೋದಂತ್ರ ಸರಿಯಾಗಿ ಮಿಕ್ಸ್ ಆಕ್ಕದ ರೀ. ಅದಕ್ಕೆ ಸ್ಪೂನ್ಲೆ ಮಿಕ್ಸ್ ಮಾಡಿದಕ್ಕಿಂತ ಕೈಲಿ ಮಿಕ್ಸ್ ಮಾಡಿದ್ರೆ ಭಾಳ ಸರಿಯಾಗಿ ಮಿಕ್ಸ್ ಆಕ್ಕದ. ಇದು ಭಾಳ ಸುಲಭವಾಗಿ ಮಾಡ್ಕೊಬೋದು ರೀ ನೋಡಿರಿ, ಜಾಸ್ತಿ ಪದಾರ್ಥನೇ ಹತ್ತಂಗಿಲ್ಲ. ಈಗ ನೋಡಿರಿ ನಾನು ಹಂಚಿಟ್ಕೊಂಡಿನಿ ರೀ. ಅದಕ್ಕೆ ಸ್ವಲ್ಪ ಶೇಂಗಾ ಕೆಂಪು ಚಟ್ನಿ ಯಾವ ರೀತಿ ಮಾಡೋದು ತಂದು ತೋರಿಸ್ಲತ್ತೀನಿ ನೋಡಿರಿ ನಿಮಗೆ. ಇದಕ್ಕೆ ಸ್ವಲ್ಪ ಕೆಂಪನ್ನು ಮೆಣಸಿನ್ಕಾಯಿ ಹಾಕ್ಕೊಂಡೆ ನೋಡಿರಿ, 2 ಚೆಂದಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಮ್ಯಾಗ ಒಂದು ಟೊಮೊಟೊ ಹಣ್ಣನ್ನು ನಾನು ಕಟ್ ಮಾಡಿ ಹಾಕ್ಕೊಂಡೆ ನೋಡಿರಿ. ಇದು ಸರಿಯಾಗಿ ಹುರಿಬೇಕು ರೀ. ಎಣ್ಣೆ ಹಾಕಿ ಹುರ್ಕೊಳ್ಳೋದಂತರ ಇದೊಂಥರ ಭಾಳ ಟೇಸ್ಟ್ ಆಕ್ಕದ್ರಿ ಚಟ್ನಿ. ಟ್ರೈ ಮಾಡಿ ನೋಡಿರಿ ನೀವು. ಜಾಸ್ತಿ ಏನು ಖರ್ಚು ಹತ್ತಂಗಿಲ್ಲ, ಕಡಿಮೆ. ಈಗ ನೋಡಿರಿ, ಏನು ಕೊಬ್ಬರಿ ಹಾಕಬೇಕು, ಅದು ಹಾಕಬೇಕು, ಇದು ಹಾಕ್ಬೇಕಂತ ಏನಿಲ್ಲ. ಮನ್ಯಾಗ ಇದ್ದಿದ್ರೊಳಗೆ ಯಾವ ರೀತಿ ಮಾಡೋದಂತಂದು ಮಕ್ಕಳಿಗೆ ಲಂಚ್ ಬಾಕ್ಸ್ ಬರೀ 10 ನಿಮಿಷ ರೆಡಿ ಆಕ್ಕದ ನೋಡಿರಿ ಇದು. ಈಗ ನೋಡಿರಿ ಶೇಂಗಾ ಎಲ್ಲ ಹುರ್ಕೊಂಡೇವಲ್ಲ, ಅದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡೆ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಿಟಿಕೆಯಷ್ಟು ಜೀರಿಗೆ, ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಕ್ರೆ ತೊಗೊಂಡೆ ನೋಡಿರಿ. ಸ್ವಲ್ಪ ಸಕ್ರೆ ಹಾಕಿದ ನಂತರ ಮಕ್ಕಳಿಗೂ ಇಷ್ಟ ಆಕ್ಕದ, ಮನೆ ಮಂದಿಗೂ ಇಷ್ಟ ಆಕ್ಕದ್ರಿ ಇದು. ಸ್ವಲ್ಪ ಮತ್ತು ಹುಣ್ಚಿಕಾಯಿ ಹಾಕ್ಕೊಂಡೆ ನೋಡಿರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೋಬೇಕು ರೀ. ಇಷ್ಟು ಭಾರಿ ಆಕ್ಕದ್ರಿ ಇದು ಟೇಸ್ಟ್ ಅಂತೂ. ಒಂದು ಸಲ ಟ್ರೈ ಮಾಡಿ ನೋಡಿರಿ ಈ ಥರ ವಿಧಾನದ ಚಟ್ನಿನೂ. ಬೇರೆ ಥರ ಎಲ್ಲ ಚಟ್ನಿ ಟ್ರೈ ಮಾಡಿ ನೋಡಿರ್ತೀರಿ, ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿರಿ. ನೀವು ಬೇಕಂದ್ರೆ ಒಳಗೆ ಬೆಳ್ಳುಳ್ಳಿನೂ ಹಾಕೋಬೇಕು ರೀ. 1-2 ಪೀಸ ಬೆಳ್ಳುಳ್ಳಿ ಹಾಕೊಂಡ್ರೆ ಅದೂ ಟೇಸ್ಟ್ ಆಕ್ಕದ. ಶುಂಠಿ ಬೆಳ್ಳುಳ್ಳಿ ಅದನ್ನು ಹಾಕೋರಿ, ಬ್ಯಾಡಂದ್ರೆ ಸ್ಕಿಪ್ ಮಾಡ್ಬೋದು. ನಾ ಇಲ್ಲಿ ಸಿಂಪಲಾಗಿ ಯಾವ ರೀತಿ ಕೆಂಪು ಚಟ್ನಿ ಮಾಡೋದಂತಂದು ತೋರಿಸಿ ನೋಡಿರಿ. ಒಟ್ಟು ಮಕ್ಕಳಿಗಂತೂ ಭಾಳ ಇಷ್ಟ ಆಕ್ಕದ ಈ ಥರ ಚಟ್ನಿ. ಈ ಥರ ರವೆ ಕೇಕ್ ಇಡ್ಲಿ ರೀ ಇದು. ರವೆ ಕೇಕ್ ಇಡ್ಲಿ ಮಾಡುವಂಥ ವಿಧಾನ ಭಾಳ ಸುಲಭ ಐತೆ ನೋಡಿರಿ. ಇದಕ್ಕೆ ನೋಡಿರಿ, ಈಗ ಒಗ್ಗರಣೆ ಹಾಕ್ಲಕ್ಕ ಒಂದು ಗ್ಯಾಸ್ ಮ್ಯಾಗ ನಾನು ಸಣ್ಣದೊಂದು ಬಾಣಲೆ ಇಟ್ಕೊಂಡೆ ನೋಡಿರಿ. ಅದಕ್ಕೆ ಎಣ್ಣೆ ಕಾಯ್ದ ನಂತರ ಕರಿಬೇವು, ಜೀರಿಗೆ, ಚಿಟಿಕೆಯಷ್ಟು ಸಾಸಿವೆ ಹಾಕ್ಕೊಂಡು ಸರಿಯಾಗಿದು ಸ್ವಲ್ಪ ಈಗ ನೋಡಿರಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ನಾವು ಈ ಚಟ್ನಿಗೆ ಯಾಕೆ ಒಗ್ಗರಣೆ ಹಾಕ್ಲಿಕ್ಕೂ ನಡೀತದೆ ರೀ. ನೀವು ಆಗಿಂದಾಗೆ ಊಟ ಮಾಡತ್ತೀರಂದ್ರೆ, ಆಗಿಂದಾಗೆ ನಾಷ್ಟ ಮಾಡತ್ತೀರಂದ್ರೆ ಈಗ ಒಗ್ಗರಣೆ ಹಾಕ್ಲಿಕ್ಕೆ ನಡೀತದೆ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆಲ್ಲ ಕಟ್ಟಬೇಕಲ್ರಿ, ಅದರ ಸಲುವಾಗಿ ಮಧ್ಯಾಹ್ನ ಹಾಳಾಗ್ಬಿಡ್ತದೆ, ಕೆಡ್ತದೆ ಅನ್ನೋ ಸಲುವಾಗಿ ನಾನು ಒಗ್ಗರಣೆನ ಹಾಕ್ಕೊಂಡೆ ನೋಡಿರಿ. ಈಗ ನೋಡಿರಿ ರವೆ ಕೇಕ್ ಇಡ್ಲಿ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ನೋಡಿರಿ ಅಲ್ಲೇ ಒಂದು ಸ್ವಲ್ಪ ಕಡೆಯದಾಗ ಒಂದು ಚರಿಗೆಯಷ್ಟು ನೀರು ಹಾಕ್ಕೊಂಡೀನಿ ರೀ. ಅದಕ್ಕೆ ನಾನು ಈಗ ನೀವು ಒಂದು ಸ್ಟ್ಯಾಂಡ್ರೆ ತೊಗೋರಿ, ಇಲ್ಲಿಕಂದ್ರೆ ಗ್ಯಾಸ್ ಮ್ಯಾಗಿಂದು ಅದು ಇದು ಇರ್ತದೆ ನೋಡಿರಿ, ಸ್ಟೋವ್ದು ಗ್ಯಾಸಿಂದು ಅದುವರೆ ತೊಗೋರಿ. ಮತ್ತು ಈ ಥರ ಸರಿಯಾಗಿ ಮತ್ತು ರವಾದೇನು ರೆಡಿ ಮಾಡ್ಕೊಂಡಿದ್ದೆಲ್ಲ ಸರಿಯಾಗಿ ಮತ್ತು ಮಿಕ್ಸ್ ಮಾಡಿ ಒಂದು ಪ್ಲೇಟಿಗೆ ಎಣ್ಣೆ ಹಚ್ಚಿ ಇದು ನಾನು ಹಾಕ್ಕೊಳತ್ತೀನಿ ನೋಡಿರಿ. ಈಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆವಲ್ಲ ಅದು ಹಾಕತ್ತೀನಿ ನೋಡಿರಿ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ ನೀವು. ಮಕ್ಕಳು ಇದೇ ಬಿಡ್ತಾವೆ. ವಾರಕ್ಕೆ 3 ದಿನ ಆದರೂ ಬೇಡ ಅನ್ನಂಗಿಲ್ಲ. ಲಂಚ್ ಬಾಕ್ಸ್ ಮಾಡೋದು ಸುಲಭ ಐತಿ, ಕಡಿಮೆ ಪದಾರ್ಥ, ಕಡಿಮೆ ಸಮಯದಾಗ ಎಲ್ಲ ಫ್ಯಾಮಿಲಿ ಪೂರ ಇಷ್ಟ ಆಕ್ಕದ ನೋಡಿರಿ. ಸೇಮ್ ಇಡ್ಲಿ ಯಾವ ರೀತಿ ಮಾಡ್ತೀರಿ ನೋಡಿರಿ ಅದೇ ಥರ ರೆಡಿ ಆಗ್ತದೆ ನೋಡಿರಿ. ಈಗ ಅದ್ರ ಮ್ಯಾಗ ಇಟ್ಟೀನಿ ನೋಡಿರಿ ನಾನು. ಕಡಾಯದೊಳಗೆ ಒಂದು ಸ್ಟೂಲ್ ಇಟ್ಟು ಅದಕ್ಕೊಂದು ಇಟ್ಟೀನಿ ನೋಡಿರಿ ಮ್ಯಾಗ ಸ್ವಲ್ಪ ಮುಚ್ಚಿ ಇಟ್ಬಿಡಮ್ರಿ. ನೆನಪಿರ್ಲಿ ಇದು ಗ್ಯಾಸ ಲೋ ಫ್ಲೇಮ್ದಾಗ ಇಡ್ಬೇಕು ರೀ. ಮತ್ತೇನಪ್ಪ ಅಂದ್ರೆ
ಕರೆಕ್ಟ್ 20 ನಿಮಿಷ ಬೇಯಿಸ್ಬೇಕ್ರಿ ಇದು. ಟೈಮ್ ಹಚ್ಚಿ 20 ನಿಮಿಷ ಕರೆಕ್ಟಾಗಿ 20 ನಿಮಿಷನೇ ಇದಕ್ಕೆ ಕುದಿಸ್ಕೋಬೇಕಾಗ್ತದ್ರಿ ನಾವು. ನೀರು ಭಾಳ ಹುಯ್ಯತ್ತ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ತೋರಿಸಿ ನೋಡ್ರಿ ಅದೇ ವಿಧಾನದಾಗ ಹಾಕ್ರಿ. ನೀವು ಈ ಥರನೇ ಬರ್ತದೆ ನೋಡ್ರಿ. ಈ ಒಂದು ನಾವು ಉದ್ದಿನ ಕಡ್ಡಿ ತೊಗೊಂಡು ಈ ಥರ ನೋಡ್ರಿ ಅಗರಬತ್ತಿ ಕಡ್ಡಿ ರೀ ಇದು. ಈ ಥರ ಸುಚ್ಚಲತ್ತಿ ನೋಡ್ರಿ. ಈಗ ಗೊತ್ತಾಗ್ಲತ್ತದ ನಿಮಗೆ ಯಾವ ರೀತಿ ಚೆಂದಾಗಿ ಬೈದು ಬಿಡ್ತದೆ ನೋಡ್ರಿ. ಈಗ ನೋಡ್ರಿ ಒಂದು ಚಾಕು ತೊಗೊಂಡು ಈ ಥರ ಸೈಡಿಗೆಲ್ಲ ಈ ಥರ ಬಿಡಿಸ್ಕೊಳತ್ತೀನಿ ನೋಡ್ರಿ. ಇದು ರವೆ ಕೇಕ್ ಇಡ್ಲಿ ನೋಡ್ರಿ. ಇದು ಇಟ್ಟು ಮಸ್ತ್ ಆಕ್ಕದ್ರಿ. ಒಂದ್ಸಲ ಈ ವಿಧಾನದಾಗ ಟ್ರೈ ಮಾಡಿ ನೋಡಿ. ಈಗ ನೋಡ್ರಿ ಒಂದು ಪಾತ್ರೆ ತೊಗೊಂಡಿನಿ, ಅದಕ್ಕೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡತ್ತೀನಿ ನೋಡ್ರಿ. ಮತ್ತು ಅದು ಬರಲಿಲ್ಲ ರೀ, ಹತ್ಕೊಂಡ್ಬಿಟ್ಟದ. ಅದ್ರ ಸಲುವಾಗಿ ಪೂರ ಎಲ್ಲ ಕೆಳಗೆ ಅದು ಚಾಕು ಹಾಕಿ ಈ ಥರ ಎಲ್ಲ ಬಿಡಿಸ್ಕೊಂಬಿಟ್ಟಿನಿ ನೋಡ್ರಿ. ಈಗ ಗೊತ್ತಾಗ್ತಿರ್ಬೋದು ಯಾವ ರೀತಿ ಬಂದತ್ತಂದು ತೋರಿಸ್ತೀನಿ ನೋಡ್ರಿ. ಎಷ್ಟು ಸ್ಪೈಸಿಯಾಗಿ ಮೆತ್ತಗೆ ನೀವು ಹೊರಗಡೆ ಎಲ್ಲ ಬೇಕ್ರಿ ಒಳಗೆ ಸಿಗ್ತದೆ ನೋಡ್ರಿ ಕೇಕ, ಅದೇ ರೀತಿನೇ ಬಂದಿರ್ತದೆ ರೀ. ಮಕ್ಕಳು ಇಷ್ಟ ತಿಂತಾರೆ. ನೀವು ರಾತ್ರಿ ನೆನೆ ಇಟ್ಟು ಇಡ್ಲಿ ಮಾಡಬೇಕು, ದೋಸೆ ಮಾಡಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಕಿರಿಕಿರಿನೇ ಹತ್ತಂಗಿಲ್ಲ ನೋಡ್ರಿ. 10 ನಿಮಿಷನಾಗ ಮಾಡಿ ಲಂಚ್ ಬಾಕ್ಸ್ನಾಗ ಹಾಕಿ ಕೊಟ್ಟು ಕಳಿಸ್ಬಿಡ್ಬೇಕು ರೀ. ಎಲ್ಲ ಫ್ಯಾಮಿಲಿಯವ್ರಿಗೆ ಹಾಕ್ಕೊಡ್ಬೋದು ರೀ, ನೀವು ತಿನ್ಬೋದು. ಮಕ್ಕಳಿಗೆ ಇಷ್ಟು ಮಸ್ತ್ ಆಕದ್ರಿ. ನೋಡ್ರಿ ಯಾವ ರೀತಿ ಬಂದದಂದು ಸೇಮ್ ಕೇಕ್ ಥರನೇ ಬಂದದ ನೋಡ್ರಿ. ನೋಡಿದ್ರೆ ತಿನ್ಬೇಕು ಅನಿಸ್ಲತ್ತದ, ಅಷ್ಟು ಮಸ್ತ್ ಬಂದದ. ಇದ್ರದ್ದು ಫ್ಲೇವರ್ ಕೂಡ ಭಾಳ ಅಂದ್ರೆ ಭಾಳ ಸೂಪರಾಗಿರ್ತದೆ ರೀ. ಈ ಥರ ಕೇಕ್ ಥರನೇ ಕಟ್ ಮಾಡಿ ಪೀಸಾಗಿ ಯಾವ ರೀತಿ ಬೇಕು ಅನ್ನಿಸ್ತದ ಆ ರೀತಿ ಕಟ್ ಮಾಡಿ ಇಟ್ಕೋರಿ ನೀವು. ಹೀಗೆ ಕಟ್ ಮಾಡಬೇಕು, ಹೀಗೆ ಇಲ್ಲ ಅಂತ ಏನಿಲ್ಲ. ನಿಮಗೆ ಯಾವ ರೀತಿ ಇಷ್ಟ ಆಗ್ತದ ಆ ರೀತಿ ಸೇಪಲ್ಲಿ ಕಟ್ ಮಾಡೋದು ನೋಡ್ರಿ. ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಮಸ್ತಾಗಿ ಬಂದೈತೆ ರೀ, ಮೆತ್ತಗೆ ಸೇಮ್ ಇಡ್ಲಿ ಥರನೇ ಬಂದದ ನೋಡ್ರಿ. ಭಾಳ ಮಸ್ತಾಗೈತೆ ರೀ. ನೋಡಿದ್ರೆ ಹೇಗೆ ತಿನ್ಬೇಕು ಅನ್ಸ್ಲತ್ತದ. ಮಕ್ಳಿಗೆ ಮಾಡಿಕೊಟ್ಬಿಡ್ರಿ. ರೆಡಿ ಆಗೈತೆ ನೋಡ್ರಿ ರವೆ ಕೇಕ ಇಡ್ಲಿ. ನಮ್ಮದು ಚಟ್ನಿ, ಕೆಂಪು ಚಟ್ನಿ ಮತ್ತು ರವೆ ಕೇಕ್ ಇಡ್ಲಿ ರೆಡಿ ಆಯ್ತು ನೋಡ್ರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ನೆನಪಿರಲಿ, ಇದು ಕಲಾವತಿ ಅಡುಗೆ ಮನೆ ಚಾನಲ. ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ಈಜಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ನಾಳೆ ಸಿಗ್ತೀನಿ.